ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಮ್ಮ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಬಳ್ಳಾರಿಯಲ್ಲಿ ಸಾರ್ವಜನಿಕ ಸೌಲಭ್ಯಗಳಂತ ಏನು ಹೇಳ್ತೀವಿ, ಈ ಸೌಲಭ್ಯಗಳ ಬಗ್ಗೆ ಈ ಹಿಂದೆಯಿಂದ ಹೋರಾಟ ಮಾಡ್ಕೊಂತ ಬರ್ತಾ ಇದ್ವಿ. ಇವತ್ತು ಕೂಡ ನಾವು ಹೋರಾಟ ಮಾಡಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಮಹಾನಗರ ಪಾಲಿಕೆ ಸಂಪೂರ್ಣ ನಿರ್ಲಕ್ಷ್ಯ ಧೋರಣೆ ತಾಳಿದೆ. ಅದೊಂದೇ ಅಲ್ಲ, ಈ ಹಿಂದೆ ನಾವು ಅನೇಕ ಡಿಮ್ಯಾಂಡ್ಸ್ ಇಟ್ಕೊಂಡ್ಬಿಟ್ಟು ಜನ ಏನು ಬಯಸ್ತಾರ ಈ ಡಿಮ್ಯಾಂಡ್ಸ್ ಇಟ್ಕೊಂಡು ಈ ಹಿಂದೆ ಪ್ರೆಸ್ ಮೀಟ್ ಮಾಡಿದ್ವಿ, ನಂತರ ಒಂದು ಪ್ರತಿಭಟನೆ ಮಾಡಿದ್ವಿ. ಅದಾದ್ಮೇಲೆ ಇಲ್ಲಿವರೆಗೆ ಕೂಡ ಯಾವುದೊಂದು ಸರಿಯಾದ ಸ್ಪಂದನೆ. ಜನ ದಿನನಿತ್ಯ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ರಿಂದ ನಾವು ಇವಾಗ ಅನ್ಕೊಂಡಿರೋದು ಏನಂತಂದ್ರೆ, ಇಡೀ ತಿಂಗಳು ಇವತ್ತಿನಿಂದ ಸಾರ್ವಜನಿಕವಾಗಿ ಸಂಘ ಸಂಸ್ಥೆಗಳ ಮುಖಾಂತರ ಕೂಡ 1 ಲಕ್ಷ ಸಹಿ ಸಂಗ್ರಹಣೆ ಮಾಡಬಹುದು. ಈ ಸಹಿ ಸಂಗ್ರಹಣೆಯ ನಂತರ 27ನೇ ತಾರೀಕು ಒಂದು ಬಳ್ಳಾರಿಯಲ್ಲಿ ಜನತೆ ಬೃಹತ್ ಸಮಾವೇಶ ಮಾಡಬೇಕು. ಜುಲೈ 27ನೇ ತಾರೀಕು. ಸೊ ಈ ಕಾರ್ಯಕ್ರಮ ಅವಶ್ಯಕತೆ ಏನಂತಂದ್ರೆ, ಇವತ್ತು ಆದ್ಯತೆ ಮೇಲೆ ಕೆಲಸ ಆಗ್ಬೇಕು. ಬಳ್ಳಾರಿಯಲ್ಲಿ ಅತ್ಯವಶ್ಯಕವಾಗಿ ಆಗಿರ್ಬೋದು, ಇವತ್ತು ಆಗ್ಬೇಕಾಗಿರ್ತಕ್ಕಂಥ ರಿಂಗ್ ರೋಡ್ ಆಗ್ಬೇಕು ಮೊದಲನೇದಾಗಿ. ಅದೇ ರೀತಿ ಎಷ್ಟೋ ಕಡೆ ಇವತ್ತು ಕುಡಿಯೋ ನೀರಿನ ಜೊತೆ ಚರಂಡಿ ನೀರು ಮಿಶ್ರಣ ಆಗ್ತಾ ಇದೆ ಅಥವಾ ಡ್ರೈನೇಜ್ ವಾಟರ್ ಮಿಶ್ರಣ ಆಗ್ತಾ ಇದೆ. ಇದನ್ನು ಸರಿಪಡಿಸಬೇಕು. ಈ ತರ ಕೆಲವು ಪ್ರಮುಖವಾಗಿರೋ ಮತ್ತೆ ಟ್ರಾಫಿಕ್ ಇವತ್ತು ಜಾಸ್ತಿ ಆಗಿದೆ ಬಳ್ಳಾರಿಯಲ್ಲಿ. ನೋಡ್ತಾ ಇದ್ವಿ ಸುಮಾರು ದೊಡ್ಡ ದೊಡ್ಡ ವೆಹಿಕಲ್ಸು ಅಥವಾ 2 ವೀಲರ್ಸ್ ಆಗಿರ್ಬೋದು, ಎಲ್ಲ ರೀತಿ ಟ್ರಾಫಿಕ್ ಜಾಸ್ತಿ ಆಗಿದೆ. ಅದ್ರ ತಕ್ಕಂತಾನೆ ಇವತ್ತು ಏನು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ ಅದು ಕ್ರಿಯೇಟ್ ಆಗ್ಬೇಕಾಗಿತ್ತು ಬಳ್ಳಾರಿಯಲ್ಲಿ. ಅದು ಯಾವುದೂ ಆಗಿಲ್ಲ. ಆದ್ರಿಂದ ಜನಗಳಿಗೆ ಇವತ್ತು ಸುರಕ್ಷತೆ ಅನ್ನೋದಿಲ್ಲ ರೋಡ್ ಮೇಲೆ ತಿರುಗ್ತಕ್ಕಂಥವ್ರಿಗೆ. ಅದೇ ರೀತಿ ನಗರದಲ್ಲಿ ಇವತ್ತು ಭಾರಿ ದೊಡ್ಡ ವಾಹನಗಳು ಓಡಾಡ್ತಾ ಇದಾವೆ. ಯಾಕೆ ಈ ಒಂದು ಪರಿಸ್ಥಿತಿ ಬಂದಿದೆ ಅಂದ್ರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಂದ್ರೆ ಕೂಡ ನಮ್ಮ ಬಳ್ಳಾರಿ ಸುತ್ತಮುತ್ತ ಇವತ್ತಿನವರೆಗೆ ಕೂಡ ಇದಕ್ಕೆ ತಕ್ಕಂತೆ ಒಂದು ರಿಂಗ್ ರೋಡ್ ಆಗಿರ್ಬೋದು ಅಥವಾ ನಗರದಲ್ಲಿ ರಸ್ತೆಗಳು ಅಗಲೀಕರಣ ಮಾಡಿರ್ಬೋದು, ಇಂಥವು ಯಾವ ಕೆಲಸನೂ ಆಗಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ ನಾನು. ಇವತ್ತು ಬಳ್ಳಾರಿನಲ್ಲಿ ದೊಡ್ಡ ನಾವೇನು ಮಹಾನಗರ ಪಾಲಿಕೆ ಅಂತ ಹೇಳ್ತೀವಿ, ಸಿಟಿ ಬಸ್ಗಳು ಬಂದ್ರೆ ಬಸ್ ಬೇ ಅಂತ ಮಾಡ್ತಾರೆ. ಯಾವುದೇ ಸಿಟಿಯಲ್ಲಿ ಆಗಿ ಎಲ್ಲಿ ನೋಡಿದ್ರಿ ಒಂದು ಯಾವ್ದು ಬಸ್ ಬೇ ಅನ್ನೋದಿಲ್ಲ. ಸಿಟಿ ಬಸ್ ಸ್ಟ್ಯಾಂಡ್ ಕೂಡ ಯಾವುದೂ ಇಲ್ಲ ಇವತ್ತು. ಸೊ ಹೀಗೆ ಯಾವ್ದು ಮುಂದುವರ್ಕೊಂಡು ಹೋಗಿದೆ. ಅದಕ್ಕೆ ನಮಗೆ ಎಷ್ಟೋ ಸತ್ತೆ ಅನ್ಸುತ್ತೆ, ಬಳ್ಳಾರಿ ಮಹಾನಗರ ಪಾಲಿಕೆನ ಅಥವಾ ಬಳ್ಳಾರಿ ಮುನ್ಸಿಪಾಲಿಟಿಗಳು ಎಷ್ಟೋ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮಹಾನಗರ ಪಾಲಿಕೆ ಅನ್ನೋದು ಹೆಸರಿಗೆ ಮಾತ್ರ ಇದು ಹೊರತಾಗಿ ಏನ್ ಕೆಲಸ ಆಗ್ಬೇಕಾಗಿದೆ ಜನಗಳಿಗೆ ಆ ಕೆಲಸ ಆಗ್ತಾ ಇದೆ. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಾನು, ಬಳ್ಳಾರಿಗೆ ಏನ್ ಆಗ್ಬೇಕಾದ್ರೆ ಸಫಿಶಿಯಂಟ್ ಫಂಡ್ಸ್ ಬರ್ತಾ ಇದೆ, ಅದ್ರ ದುರುಪಯೋಗ ಆಗ್ತಾ ಇದೆ, ಸದುಪಯೋಗ ಆಗ್ತಾ ಇಲ್ಲ. ಆದ್ಯತೆ ಮೇಲೆ ಕೆಲಸಗಳು ಆಗ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೋರಾಟ ಸಮಿತಿಯಿಂದ ಹಲವಾರು ಪ್ರತಿಭಟನೆಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಯಾರು ಇದಕ್ಕೆ ಕಿವಿ ಕೊಡ್ತಾ ಇಲ್ಲ. ಯಾವ ಅಧಿಕಾರಿಗಳಾಗ್ಲಿ, ಯಾವ ಸಂಬಂಧಿಸಿದವರಾಗ್ಲಿ, ಇವ್ರು ಏನ್ ಬರ್ತಾರೆ ಹೋಗ್ತಾರೆ, ಒಂದೇನೋ ಮೀಟಿಂಗ್ ಅಂದು ಹೋಗ್ತಾರೆ ಅಂದ್ಬಿಟ್ಟಿದ್ದಾರೆ. ಸಾಕಷ್ಟು ಸಲ ಮಾಡಿ ಇವತ್ತು ಪ್ರೆಸ್ ಮೀಟ್ ಕರಿಬೇಕಾಯ್ತು. ಯಾಕಂದ್ರೆ ಜನರಿಗಾದ್ರೂ ಗೊತ್ತಾಗ್ಲಿ ಅಂತಂದು. ಈಗ ನಾವು ಬರ್ಬೇಕಾದ್ರೆ 15-20 ನಿಮಿಷ ಲೇಟ್ ಆಯ್ತು. ಯಾಕಂದ್ರೆ ಸರ್ಕಲ್ ಹತ್ರ ಅನ್ನೆಸರ್ಲಿ ಎನ್ಕ್ರೋಚ್ ದಿ ರೋಡ್ ಅಂಡ್ they are putting obstruction for the movement of the vehicles. ಅದನ್ನ ಯಾಕೆ ಮಾಡೋದು ಅವಶ್ಯಕತೆ ಇಲ್ಲ? ದೊಡ್ಡದು ಯಾಕೆ ಮಾಡ್ಬೇಕು? ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಅಂತದ್ರಲ್ಲಿ ನೀವು ಈ ತರ ದೊಡ್ಡ ದೊಡ್ಡ ಸರ್ಕಲ್ ಮಾಡ್ಕೊಳ್ಕೊಂಡೋದು ಅವಶ್ಯಕ ಏನಿತ್ತು? ಬೇಕಾದ್ರೆ ಎತ್ತರ ಮಾಡ್ಕೊಳ್ರಿ, ಅದನ್ನ ಆದಷ್ಟು ಕಡಿಮೆ ಮಾಡಿ. ಅದರಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಈಗ ಮಾಡರ್ನೈಸೇಷನ್ ಅಂದ್ರೆ ಏನು? ಇದ್ದದ ಫೆಸಿಲಿಟಿ ಇನ್ನು ಚೆನ್ನಾಗಿ ಮಾಡ್ಬೇಕು. ಈ ಇದ್ದದ ಫೆಸಿಲಿಟಿ ಕಳೆದ್ಬಿಟ್ಟು ನೀವು ಸಾರ್ವಜನಿಕರಿಗೆ ತೊಂದರೆಯಾಗಿ ಕೆಲಸ ಯಾಕೆ ಮಾಡ್ತಾ ಇದ್ರಿ? ಮುಖ್ಯವಾಗಿ ಕುಡಿಯುವ ನೀರು, ಡ್ರೈನೇಜ್ ಸಿಸ್ಟಮ್, ರಸ್ತೆಗಳು ತಗ್ಗು ಗುಂಡಿಗಳು ಬಿದ್ದಿವೆ, ಅವನು ಮಾಡ್ರಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಇಲ್ಲೊಂದು ಸರ್ಕಲ್ ಮಾಡಿದೆ, SPR ಆಫೀಸ್ ಹತ್ರ ಒಂದು ದೊಡ್ಡ ಸರ್ಕಲ್ ಮಾಡಿದೆ, ಇದರಲ್ಲಿ ಮಾಡ್ಕೊಂಡು ಕಾಲ ಕಳೆದ್ರೆ ನಮ್ಗೆ ಜನರಿಗೆ ಬೇಕಾದ ಅವಶ್ಯಕತೆ ಏನಿದೆ ಅದನ್ನ ನೋಡೋರೇ ಯಾರಿಲ್ಲ. ಸರ್ಕಾರದಿಂದ ಫಂಡ್ಸ್ ಬರ್ತದೆ, ಅದು ಉಪಯೋಗ ಮಾಡ್ಕೋಬೇಕು. ಇಷ್ಟೇ ಎರಡೇ ಉದ್ದೇಶ, ಬೇರೆ ಏನೂ ಉದ್ದೇಶ ಇಲ್ಲ.
ಸುಧಾಕರ್ ಸಿಂಧು ನಮ್ಮ ಹೋರಾಟ ಸಮಿತಿಯಿಂದ 3-4 ವರ್ಷದಿಂದ ಫೈಟ್ ಮಾಡಿದ ಮೇಲೆ ಅದು ಸ್ಯಾಂಕ್ಷನ್ ಆಯ್ತು. ಆಮೆಗತಿಯಲ್ಲಿ ಹೋಗ್ತಾ ಇದೆ. ಅದು ಇನ್ನೂ ಓದಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ಈ ತರ ಯಾವ್ದು ಅವಶ್ಯ ಇದೆ ಅವನ್ನ ಡಿಲೇ ಮಾಡೋದು ಅಥವಾ ಕೆಲಸಗಳನ್ನೇ ಮಾಡದೇ ಇರೋದು, ಬೇಡಾಗಿದ್ದ ಕೆಲಸಗಳನ್ನು ತಾವು ಫಂಡ್ಸ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಮಾಡ್ತಾರಂತ ನಮ್ಗೆ ಆಕ್ರೋಶ ಬರ್ತಾ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಸರ್ಕಲ್ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಇದೆ. ಇದು 6 ತಿಂಗಳಾಯ್ತು. ಇನ್ನು ಎಷ್ಟು ದಿವಸ ಸಫರ್ ಆಗ್ಬೇಕು? ಅಲ್ಲೆಲ್ಲ ಬೆಂಚ್ಗಳು ಬಿದ್ದಿವೆ. ಬೆಂಚಿನಲ್ಲಿ ವೆಹಿಕಲ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಬಿದ್ದು ಆಕ್ಸಿಡೆಂಟ್ ಆಗ್ತದೆ. ಇದಕ್ಕೆಲ್ಲ ಯಾರು ಜವಾಬ್ದಾರ? ಸ್ವಲ್ಪ ನೋಡೋರು ಯಾರು ಇಲ್ಲೇ ಇಲ್ವಾ? ಅದನ್ನ ದಯಮಾಡಿ ಅದು ರಿಸ್ಟ್ರಿಕ್ಟ್ ಮಾಡಿ, ಅಷ್ಟು ಅಗಲಾಗಿ ಮಾಡೋದು ಬೇಡ. ಅಲ್ಲಿ ಅದು ಕೂಡಲೇ ಕಡಿಮೆ ಮಾಡಿ ಆದಷ್ಟು ಟ್ರಾಫಿಕ್ ಅನುಕೂಲ ಮಾಡಿ. ಇದೇ ರೀತಿ ಅಂಡರ್ ಡ್ರೈನೇಜ್ ಅಲ್ಲಿ ಇಲ್ಲಿ ಸತ್ಯನಾರಾಯಣಪೇಟೆ ಅಂಡರ್ ಡ್ರೈನೇಜ್ ಸಾಕಷ್ಟು ಅದು ಫೈಟ್ ಮಾಡಿ ಉಗ್ರ ಹೋರಾಟ ಮಾಡಿದ ಮೇಲೆ ಅದು ಸ್ಯಾಂಕ್ಷನ್ ಆಯ್ತು. ಸರಿ ಮಾಡಲೇ ಇಲ್ಲ. ಇವತ್ತಿನವರೆಗೂ ಅದು ಸರಿ ಹೋಗಿಲ್ಲ. ಅದು ಸರಿ ಮಾಡ್ರಿ ಅಂತ ಕಾರ್ಪೊರೇಷನ್ 5-6 ಸಲ ನಾವು ಮನವಿ ಮಾಡಿದ್ವಿ. ನಾವು ಇಂಜಿನಿಯರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಹೈಯರ್ ಪೋಸ್ಟ್ ನಲ್ಲಿ ಇದ್ದವ್ರು ಕೂಡ ಹೇಳಿದ್ರೆ ಇಲ್ಲಿ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಅಂದ್ರೆ ನೀವು ಏನ್ ಮಾಡ್ತಾ ಇದ್ರಿ? ಯಾರು ಕೇಳ್ತಾ ಇದ್ರಿ? ಯಾರು ಒಬ್ರು ಸೆಕ್ಷನ್ ಆಫೀಸರ್ ಕೂಡ ಬರಲ್ಲ ಅಲ್ಲಿ ಸೈಟ್ ಮೇಲೆ. ಹೆಂಗ್ ಕೆಲಸ ಆಗ್ತಾ ಇದೆ? ಯಾವ ಇದ್ರ ಮೇಲೆ ಮೇಸ್ತ್ರಿ ಮೇಲೆ ಕೆಲಸ ಮಾಡ್ಬಿಟ್ಟು ಎಲ್ಲ ಕೆಲಸಗಳು ಆಗಂಗಿಲ್ಲ, ಪಬ್ಲಿಕ್ ತೊಂದರೆ ತಪ್ಪಂಗಿಲ್ಲ. ದಯಮಾಡಿ ಇದನ್ನ ಸೀರಿಯಸ್ ಆಗಿ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಇದ್ರಲ್ಲಿ ಎಂಟರ್ ಆಗ್ಬೇಕು. ಇಲ್ಲೇ ಇದ್ರೆ ಈ ಕಾರ್ಪೊರೇಷನ್ ಅವ್ರಿಗೆ ಏನು ಕೆಲಸ ಮಾಡಲ್ಲ. ಅವ್ರು ಎಂಟರ್ ಆಗಿ ಒಂದು ಜಿಲ್ಲೆಯ ಒಂದು ಬಳ್ಳಾರಿ ನೋಡ್ರಿ, ಗುಲ್ಬರ್ಗಾದಲ್ಲಿ ಹೋಗಿ ನೋಡ್ಕೊಂಡ್ ಬರ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ರಿಂಗ್ ರೋಡ್. ಇಲ್ಲಿ ರಿಂಗ್ ರೋಡ್ ಆಗ್ಲಿಲ್ಲ, ಏನಾಗ್ಲಿಲ್ಲ. ಬರೀ ಕೆಲ್ಸಕ್ಕೆ ಬರಲಾರ ಕೆಲಸಗಳನ್ನ ಮಾಡ್ಕೊಂಡು ಕಾಲ ಕಳ್ತಾ ಇದ್ದಾರೆ. ದಯಮಾಡಿ ಇವನ್ನೆಲ್ಲ ಸುಧಾರಿಸ್ಬೇಕು. ಏನು ಸರ್ಕಲ್ ಇದೆ ಅಲ್ಲ ಅದನ್ನ ಆದಷ್ಟು ಸಣ್ಣದು ಮಾಡ್ಬೇಕು, ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಮಾಡ್ಬೇಕು ಅಂತ. ದೊಡ್ಡ ದೊಡ್ಡ ಇಂಜಿನಿಯರ್ ಅಂತ ಹೇಳ್ತಾರೆ, ಸಮತಟ್ಟಾಗಿ ರಸ್ತೆ ಮಾಡಿದ್ರೆ ನೀರು ಹೊರ ಚರಂಡಿ ಹೋಗ್ಬೇಕು. ಆ ಹೊರ ಚರಂಡಿಯಿಂದ ಮಣ್ಣು ಮುಚ್ಚೋಗಿರ್ತದೆ. ಹೊರ ಚರಂಡಿ ಎಲ್ಲಿದೆ ಅಂತಂದೇಳಿ ನಾವು ಇತಿಹಾಸಕಾರನ ಕರ್ಕೊಂಡು ಬಂದು ನೋಡ್ಬೇಕಾದ್ರೆ ಎಲ್ಲಿದೆ, ಎಲ್ಲೆಲ್ಲಿ ಹೊರ ಚರಂಡಿ ಅಲ್ಲ, ಹೊರ ಚರಂಡಿ ಹೊರ ಚರಂಡಿ ಹೊರ ಚರಂಡಿ. ಆ ನಂತರ ಈ ಹಂಸ ಅಂತ ಹಾಕ್ತಾರೆ. ಕೆಲವರು ಪ್ರೈವೇಟ್ ಹಂಸ ಹಾಕೊಂಡ್ಬಿಟ್ಟಿರ್ತಾರೆ ಅವೈಜ್ಞಾನಿಕವಾಗಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.